ಸರ್, ಇದೀಗ ವಿದೇಶದಿಂದ RSSಗೆ ಫಂಡ್ ಬರುತ್ತೆ. ಅದ್ರ ಜೊತೆಗೆ ಇದನ್ನ ಕಾನೂನಾತ್ಮಕವಾಗಿ ಮಾಡಬೇಕು, RSS ನ ರಿಜಿಸ್ಟರ್ ಮಾಡಬೇಕು ಕಾನೂನಿನ ಅಡಿಯಲ್ಲಿ ಅನ್ನುವಂತ ಹೇಳಿಕೆಯನ್ನ ಪ್ರಿಯಾಂಕ ಖರ್ಗೆ ಅವರು ಕೊಡ್ತಾರೆ. ಅಂದ್ರೆ RSSಗೆ ಈ ರೀತಿಯಾಗಿ ಅಲ್ಲಿ ಫಂಡ್ ಬರ್ತಾ ಇದೆ ಅನ್ನುವಂತ ಒಂದಿಷ್ಟು ಆರೋಪಗಳನ್ನ ಮಾಡ್ತಾ ಇರೋರು ಸಾಕ್ಷಿಗಳ ಸಮೇತ ಇಟ್ಕೊಂಡೇ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಅದನ್ನ ಪ್ರೂವ್ ಮಾಡಕ್ ಆಗ್ತಾ ಇಲ್ವಾ ಅನ್ನುವಂಥದ್ದು. ನೋಡಿ, ಅವ್ರು ಹೇಳ್ತಾ ಇದ್ದಾರಲ್ವಾ, ಫಂಡ್ ಬರ್ತಾ ಇದೆ. ಈಗ ನಿಮ್ಮ ಸರ್ಕಾರನೇ ಇದೆ, ಇಲ್ಲಿ ಯಾರದ್ದಿರೋದು? ಕಾಂಗ್ರೆಸ್ ಸರ್ಕಾರ ಇದೆ. ತನಿಖೆ ಮಾಡಿಸ್ಬೋದಲ್ಲ ನೀವು, ಅಷ್ಟೆಲ್ಲ ಫಂಡ್ ಬರ್ತಾ ಇದೆ ಅಂತ ಹೇಳಿದ್ರೆ. ಸುಮ್ಮನೆ ನಾವು ಬಾಲಿಶ ಹೇಳಿಕೆ ಕೊಡುವುದರ ಮುಖಾಂತರ ಜನರಿಗೆ ಬೇರೆ ರೀತಿಯಾಗಿ ನಾವು ಹೇಳಿಕೆಗಳನ್ನು ನೀಡೋ ಅವ್ರ ದಿಕ್ಕನ್ನು ತಪ್ಪಿಸೋ ಕೆಲಸ ನಾವು ಮಾಡಬಾರ್ದು. ಇಲ್ಲಿ ಅದು ನೋಡಿ, ಸಂಘ RSS ಆಗಿರ್ಬೋದು, ರಾಷ್ಟ್ರೋತ್ಥಾನ ಅಂತೇಳಿ ಒಂದು ಸಪ್ರೇಟಾಗಿ ಒಂದು ಇದಿದೆ. ಅದರ ಎಲ್ಲದೂ ಲೆಕ್ಕ ಆಗಿರ್ಬೋದು, ಆಡಿಟ್ ಆಗಿರ್ಬೋದು, ಪ್ರತಿಯೊಂದು ನೋಡ್ಬೋದು ನೀವು ವೆಬ್ಸೈಟ್ ಮುಖಾಂತರನೇ. ಶಿಕ್ಷಣ ಸಂಸ್ಥೆ ಅದು ದೊಡ್ಡದಾಗಿ ಇರೋದು. ಈಗ ಹೇಳಿದ್ರಲ್ಲ, ಅಲ್ಲಿಂದ ಫಂಡ್ ಬರುತ್ತೆ, 2,500 ಏನು ಇದು ನಡೆಸುತ್ತೆ, ಏನು ಸಂಸ್ಥೆಗಳು ಇದೆ ಅಂತೇಳಿ ಪ್ರತಿಯೊಂದು ಲೆಕ್ಕವಿದೆ. ಯಾವುದೇ ಲೆಕ್ಕ ಇರಲಾರದ್ದೇ ಯಾವುದೂ ಇಲ್ಲ. ಇಲ್ಲಿ ನೋಡಿ, ಸ್ವಯಂ ಪ್ರೇರಿತವಾಗಿ ಇಲ್ಲಿ ಸಂಘಕ್ಕೆ ಕೊಡ್ತಾರೆ ವಿನಃ ಯಾವುದೇ ರೀತಿಯಾಗಿ ಒತ್ತಡ ಹೇರಿ ಆ ಥರ ದುಡ್ಡನ್ನು ಕಲೆಕ್ಟ್ ಮಾಡುವ ವ್ಯವಸ್ಥೆ ಸಂಘದಲ್ಲಿಲ್ಲ, ಅಥವಾ ಬೇರೆ ಯಾವ ಇದರಲ್ಲೂ ನಮ್ಮಲ್ಲಿ ಆ ಥರ ಇಲ್ಲ ವ್ಯವಸ್ಥೆಗಳು. ಒಂದು ಆಮೇಲೆ ನಾವು ಪ್ರಿಯಾಂಕಾ ಗಾಂಧಿಯವರು ಪ್ರಿಯಾಂಕಾ ಖರ್ಗೆ ಅವರು ಒಂದನ್ನು ಇಲ್ಲಿ ನಾನು ಹಿಂದೇನೂ ಪಥಸಂಚಲನಕ್ಕೆ ತಡೆಯೊಡ್ಡುವ ಕೆಲಸ ಮಾಡಿದ್ರು. ಏನಾಯಿತು ಆಮೇಲೆ? ನಾವೇನಾದರೂ ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿ ಅವ್ರಿಗೆ ಏನಾದ್ರು ನಾವು ಇದು ಮಾಡಿದ್ವಾ? ಇವತ್ತಿನ ದಿವಸದಲ್ಲಿ ಆ ಸಂದರ್ಭದಲ್ಲಿ ಸುಮಾರು 10,000ಕ್ಕೂ ಹೆಚ್ಚಿನ ಕಡೆ ಪಥಸಂಚಲನ ನಡೆದಿದೆ. ಅಲ್ಲಿ ತಡೆಯೊಡ್ಡುವ ಕೆಲಸ ಮಾಡಿದ್ರು. ಸಾಕಷ್ಟು ಸೋಷಿಯಲ್ ಮೀಡಿಯಾಗಳಲ್ಲೇ ಅವರಿಗೆ ಚೀಮಾರಿ ಹಾಕುವ ಕೆಲಸ ಆಗಿದೆ. ಯಾಕೆ ಈ ಥರ ಮಾಡ್ತಾ ಇದ್ದೀರಾ, ಏನಕ್ಕೋಸ್ಕರ, ಯಾಕೆ ಕಾರಣ ಕೊಟ್ಟು ನೀವು ಈ ಥರ ನೀವು ಮಾಡಿ, ಸಪ್ರೇಟಾಗಿ ನೀವೇನೋ ಒಂದು ಸಂಚಲನ ಮಾಡ್ತಾ ಇದ್ದೀರಾ, ಮಾಡ್ಕೊಳ್ಳಿ ಅಂತೇಳಿ ಜನ ಸ್ವಯಂ ಪ್ರೇರಿತವಾಗಿ ಹೇಳಿಕೆಗಳನ್ನು ಕೊಡುವುದರ ಮುಖಾಂತರ ಸೋಷಿಯಲ್ ಮೀಡಿಯಾಗಳು ಕೊಡುವಂಥರ ಮಾಡಿದ್ದಾರೆ. ನಾನು ಒಂದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಿದ್ಧಾರ್ಥ ಹೇಳೋ ಸಂಸ್ಥೆಯ ಮುಖಾಂತರ ಎಷ್ಟು ಭ್ರಷ್ಟಾಚಾರ ಮಾಡಿದ್ರಿ ಪ್ರಿಯಾಂಕಾ ಖರ್ಗೆ ಅವರೇ, ನೀವು ಮತ್ತು ನಿಮ್ಮ ತಂದೆಯವರು ಸೇರಿಕೊಂಡು. ಅದನ್ನು ವಾಪಸ್ ಯಾಕೆ ಕೊಟ್ರಿ? ಹಾಗಾದರೆ ನಿಮಗೆ ಸಾಕಷ್ಟು ಹುಳುಕುಗಳಿದೆ. ಅದನ್ನು ಮುಚ್ಚಲಿಕ್ಕೋಸ್ಕರ ಇವತ್ತಿನ ದಿವಸ ನೀವು ಯಾವುದೋ ನಮ್ಮ ಇದೇನೋ ದೆವ್ವ ಭೂತ ಹೇಳೋ ಅದಕ್ಕೊಂದು ಜನರನ್ನು ಬೇರೆ ರೀತಿಯಾಗಿ ಡೈವರ್ಟ್, ಇವರ ಭ್ರಷ್ಟಾಚಾರ. ಇವತ್ತಿನ ದಿವಸ ನೀವು ನಿಮ್ಮ ಇಲಾಖೆಯಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೀತಾ ಇದೆ. ಬೇರೆ ಇಲಾಖೆಗಳಲ್ಲಿ ನೋಡಿ, DCM ಬಂದಂಥ ಸಂದರ್ಭದಲ್ಲಿ ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡ್ತಾರೆ ದಾವಣಗೆರೆಯಲ್ಲಿ. ಇದೇ DCM ಅವರಿಗೆ ಏನಕ್ಕೆ ಮಾಡಿದ್ರು? ಹಾಗಾದರೆ ಸುಮ್ಮನೆ ಮಾಡಿದ್ರಾ? ನೀವು ಪ್ರಣಾಳಿಕೆಯಲ್ಲಿ ಏನು ಕೊಟ್ಟಿದ್ದೀರಲ್ವಾ, ನಾನು ಅದನ್ನು ಹೇಳಬಲ್ಲೆ. ಬೇಕಾದರೆ ಇನ್ನೂ ಭರವಸೆಗಳು ಈಡೇರಿಸಿಲ್ಲ, ನೀವು ಅದನ್ನು ಈಡೇರಿಸುವ ಕೆಲಸ ಮಾಡಿರಿ ಸ್ವಾಮಿ. ನೀವು ಅದನ್ನೆಲ್ಲ ಬಿಟ್ಟು ನಿಮ್ಮ ಹೆಬ್ಬಾಳ್ಕರ್ ಅವರು 5,000 ಕೋಟಿ ಎಲ್ಲೋಯ್ತು? SPTSP ಹಣ 39,000 ಕೋಟಿ ಎಲ್ಲೋಯ್ತು? ಎಲ್ಲೋಗಿದೆ? ಯಾವ ಕಡೆ? ಫ್ಲೋರಲ್ಲೇ ಒಪ್ಕೊಳ್ತಾರೆ. ಅಹಿಂದ ನಾಯಕರಾದ ಸಿದ್ದರಾಮಯ್ಯನವರು, ನಮ್ಮ ಇವ್ರಿಗೆ ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ, ಅಹಿಂದ ನಾಯಕರು ಸಿದ್ದರಾಮಯ್ಯನವರು, ನಮ್ಗೆ ಅಭಿಮಾನ ಇದೆ, ಸಂತೋಷ ಇದೆ, ಅವರೇ ಫ್ಲೋರಲ್ಲಿ ಒಪ್ಕೋತಾರೆ ಭ್ರಷ್ಟಾಚಾರ ನಡೆದಿದೆ. ನೋಡಿ, ಇವತ್ತಿನ ದಿವಸ 89 ಕೋಟಿ ಅಂತೇಳಿ ಅವರೇ ಒಪ್ಕೊಳ್ತಾರೆ. ನೋಡಿ, ಇವತ್ತಿನ ದಿವಸ ಜನರ ಹಣ, ತೆರಿಗೆ ಹಣ 1 ರೂಪಾಯಿ ಕದ್ರೂ ಅದು ತಪ್ಪೆ. ಇವತ್ತಿನ ದಿವಸ ಏನೋ ಒಂದು ಬಂಗಾರ ಯಾರೋ ಒಬ್ಬರು ಕಳ್ತನ ಮಾಡ್ತಾರೆ, ವಾಪಸ್ ಕೊಟ್ಟ ತಕ್ಷಣ ನೀವು ಆ ಕಳ್ತನ ಆರೋಪವನ್ನು ನೀವು ಹಿಂದೆ ತೊಗೊಂಡ್ಬಿಡ್ತೀರಾ? 14 ಸೈಟ್ಗಳನ್ನು ನೀವು ತಗೊಂಡ್ರಿ ಅಹಿಂದ ನಾಯಕರೇ, ಸಿದ್ದರಾಮಯ್ಯನವರು. ಯಾಕೆ ವಾಪಸ್ ಕೊಡ್ರಿ? ಕೊಡಬಾರ್ದಿತ್ತು. ನೀವು ಭಾರಿ ಪ್ರಾಮಾಣಿಕರಲ್ವಾ? ಪ್ರಿಯಾಂಕಾ ಖರ್ಗೆ ಅವರು ಕೇಳ್ಬೋದಿತ್ತಲ್ಲ ಅಹಿಂದ ನಾಯಕರಿಗೆ, ಯಾಕೆ ನೀವು ವಾಪಸ್ ಕೊಟ್ರಿ ಅಂತೇಳಿ. ಇದೇ ಸಿದ್ಧಾರ್ಥ ಟ್ರಸ್ಟ್ಗೆ ಏನು ಸರ್ಕಾರಿ ಗೋಮಾಳ ಜಮೀನನ್ನು ನಿಮ್ಮ ಹೆಸರಿಗೆ ಮಾಡ್ಕೊಂಡಿದ್ರಲ್ಲ, ಅದನ್ನು ವಾಪಸ್ ಕೊಟ್ರಲ್ಲ, ಏನಕ್ಕೆ ಕೊಟ್ರಿ? ಹಾಗಾದರೆ ನೀವು ತಪ್ಪಿಲ್ವಲ್ಲ, ನಿಮ್ದೇನು ತಪ್ಪೇ ಇಲ್ವಲ್ಲ, ಪ್ರಾಮಾಣಿಕರು. ನಾವೇ ಅಪ್ರಾಮಾಣಿಕರು ಅಂತೇಳಿ ಹೇಳ್ತಾ ಇದ್ದೀರಲ್ವಾ? ಬೇರೆ ಬೇರೆ ವಿಚಾರಗಳು, ಬೇರೆ ಬೇರೆ ದೃಶ್ಯ ಮಾಧ್ಯಮ ಮುಖಾಂತರ ಬೇರೆ ಬೇರೆ ರೀತಿಯಾಗಿ ನೀವು ವಿಡಂಬನೆ, ನಿಮ್ಮ ಮುಂಗೋಪಿತನದಿಂದ ಬೇರೆ ಬೇರೆ ಇದನ್ನೆಲ್ಲ ಹರಿಬಿಡ್ತಾ ಇದ್ದೀರಲ್ವಾ? ಹಾಗಾದರೆ ನಿಮ್ಮ ಇಲಾಖೆದು ನಿಮಗೆ ಕಾಳಜಿ ಇಲ್ಲ.
ಇಲ್ಲಿ SPTSPಗೆ ಮೀಸಲಿಟ್ಟಂಥ 39,000 ಕೋಟಿಯನ್ನು ನೀವು ಅಲ್ಲಿಗೆ ಎಳಿತಾ ಇದ್ದೀರಾ. ಇಲ್ಲಿ 5,000 ಕೋಟಿ 5,000 ಕೋಟಿ ಏನಿದೆಯಲ್ಲ ಹೆಬ್ಬಾಳ್ಕರ್ ಅವರ ಇಲಾಖೆಯಲ್ಲಿ ಅದನ್ನೂ ನೀವು ಕೇಳ್ತಾ ಇಲ್ಲ. ಇಲ್ಲಿ ಒಂದು ನಿಮ್ಮ ತಂದೆಯವರೇ ಹೇಳಿದ್ದಾರೆ, ಒಂದು ಗುಂಡಿ ಮುಚ್ಚುವ ಯೋಗ್ಯತೆ ಇವರಿಗಿಲ್ಲ ಅಂತ. DK ಶಿವಕುಮಾರ್ ಅವರಿಗೆ ಮತ್ತು ನಿಮ್ಮ ತಂದೆಯವರೇ ಮಾಡುವ ಧೈರ್ಯ ನೀವು ಮಾಡ್ತಾ ಇಲ್ಲ. ಅವರೇ ಹೇಳಿದ್ದಾರೆ ಒಂದು ಗುಂಡಿ ಮುಚ್ಚಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ. ನೀವು ಅದನ್ನು ಧೈರ್ಯ ಮಾಡಿಲ್ಲ. ಎಲ್ಲೋಯ್ತು ದುಡ್ಡು, ಹಣ ಎಲ್ಲೋಗಿದೆ? ದಿನನಿತ್ಯ ಕೆಲಸ ಇದೆ ಅವರಿಗೆ ಅವರ ಇಲಾಖೆಯಲ್ಲಿ. ಇಷ್ಟು IT ಕಂಪನಿಗಳು ಬೇರೆ ರಾಜ್ಯಕ್ಕೆ ಹೋಯ್ತಲ್ವಾ, ಅದ್ರ ಬಗ್ಗೆ ಏನಾದ್ರು ಒಂದು ಯೋಚನೆ ಮಾಡಿದ್ದೀರಾ? ಅದನ್ನ ಯಾವುದು ಯೋಚನೆ ಮಾಡಲಾರದೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಚರ್ಚೆ ಮಾಡಿ ಇಲ್ಲಿ ಡೈವರ್ಟ್ ಮಾಡುವ ಕೆಲಸಗಳನ್ನು ದಯವಿಟ್ಟು ಮಾಡಬೇಡಿ.